ಜಾನುವಾರು ಸಂತೆ ನಾಳೆ ಮಾತ್ರ ಸ್ಥಳಾಂತರಕ್ಕೆ ತಾಲೂಕು ಆಡಳಿತ ನಿರ್ಧಾರ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದ ಜಾನುವಾರು ಸಂತೆ ನಾಳೆ ಮಾತ್ರ ಸ್ಥಳಾಂತರಕ್ಕೆ ತಾಲೂಕು ಆಡಳಿತದಿಂದ ನಿರ್ಧಾರ. ನಾಳೆ ದಿನಾಂಕ 27/6/2026ರಂದು ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿಯ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ವಿಶ್ವಾಸ್ ವೈದ್ಯ ಅವರ ಉಪಸ್ಥಿತಿಯಲ್ಲಿ ಯರಗಟ್ಟಿ ತಾಲೂಕಿನ ಪ್ರಜಾಸೌಧ ಕಟ್ಟಡದ ಅಡಿಗಲ್ಲು ಸಮಾರಂಭ ಹಾಗೂ ತಾಲೂಕಾ ಪಂಚಾಯಿತಿ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ಇರುವುದರಿಂದ ದಿನಾಂಕ 27/6/2026ರಂದು ಜರುಗುವ ವಾರದ ಶನಿವಾರದ ಜಾನುವಾರುಗಳ ಸಂತೆಯನ್ನು ಮಾತ್ರ ಎಪಿಎಂಸಿ ಪ್ರಾಂಗಣದಿಂದ ಜಕಾತಿ ಪದವಿ ಪೂರ್ವ ಕಾಲೇಜಿನ ಪಕ್ಕದಲ್ಲಿ ಇರುವ ಉಪ್ಪಿನ್ ಅವರ ಜಾಗದಲ್ಲಿ ಸ್ಥಳಾಂತರಿಸಲಾಗಿದೆ. ಕಾರಣ ಸಾರ್ವಜನಿಕರು ಸಹಕರಿಸಬೇಕೆಂದು ತಹಶೀಲ್ದಾರ್ ಎಂವಿ ಗುಂಡಾಪ್ಕೋಳ ಹಾಗೂ ಸಿಪಿಐ ಐಎಂ ಮಠಪತಿ ಅವರ ನೇತೃತ್ವದಲ್ಲಿ ಜರುಗಿದ ಸಭೆಯಲ್ಲಿ ವಿನಂತಿಸಿದರು. ಈ ವೇಳೆ ತಹಶೀಲ್ದಾರ್ ಎಂವಿ ಗುಂಡಾಪ್ಕೋಳ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಬಡಕುಂದ್ರಿ, ಸಿಪಿಐ ಐಎಂ ಮಠಪತಿ, ಪುರಸಭೆಯ ಮಹೇಶ್ ಕೋಳಿ, ಎಪಿಎಂಸಿ ಅಧ್ಯಕ್ಷರಾದ ಶ್ರೀ ನೀಲಕಂಠ ಶಿವಬಸಣ್ಣವರ್ ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಉಪಸ್ಥಿತರಿದ್ದರು. ವರದಿ ಫಿರೋಜ್ ಖಾದ್ರಿ, ಯರಗಟ್ಟಿ. ನಾಳೆ ದಿನಾಂಕ 27/6/2026ರಂದು ಯರಗಟ್ಟಿ ತಾಲೂಕಿನಲ್ಲಿ ತಾಲೂಕಿನ ಪ್ರಜಾಸೌಧದ ಶಂಕುಸ್ಥಾಪನೆ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಕಚೇರಿಯನ್ನು ಉದ್ಘಾಟನಾ ಸಮಾರಂಭವನ್ನು ನಾಳೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಈ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರು ಹಾಗೂ ಈ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಈ ಶಾಸಕರಾದಂಥ ಈ ಸನ್ಮಾನ್ಯ ವಿಶ್ವಾಸ ವೈದ್ಯ ಸರ್ ಅವರು ಅವರ ಉಪಸ್ಥಿತಿಯನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನಿಮಿತ್ತವಾಗಿ ಎಪಿಎಂಸಿ ಈ ನಮ್ಮ ಪ್ರಾಂಗಣದಲ್ಲಿ ನಾಳೆ ಜಾನುವಾರುಗಳ ಸಂಖ್ಯೆಯವರಿಂದ ಇಲ್ಲಿ ಸ್ವಲ್ಪ ಅಡಚಣೆ ಉಂಟಾಗುವುದು ಅಂತ ತಿಳ್ಕೊಂಡು ನಾವು ಅಧಿಕಾರಿಗಳು ಈ ಒಂದು ಸಭೆಯನ್ನು ಜರುಗಿಸಿ ನಾಳೆ ಒಂದು ದಿವಸ ಮಟ್ಟಿಗೆ ಓನ್ಲಿ ಜಾನುವಾರುಗಳ ಸಂಖ್ಯೆಯನ್ನು ಮಾತ್ರ ಈ ಜಗಾಟಿ ಕಾಲೇಜಿನ ಹತ್ತಿರ ಇರುವಂಥ ಉಪ್ಪಿನವರ ಲೇಔಟ್ದಲ್ಲಿ ಮಾಡೋ ಹೋಗೋದು ನಾವು ನಿರ್ಧಾರ ಮಾಡಿದ್ವಿ. ಅದಕ್ಕೆ ಎಲ್ಲ ನಮ್ಮ ಈ ಸಾರ್ವಜನಿಕರು ಅದಕ್ಕೆ ಸಹಕರಿಸಬೇಕಂತ ನಾವು ಎಲ್ಲರೂ ಕೂಡಿ ಅಧಿಕಾರಿಗಳು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀವಿ.